ಏನ ಇಷ್ಟಿತ್ತಲ್ಲೇ ಇನ್ನ ಇಷ್ಟಿತ್ತು ಒಂದ್ ಬೋಸಿ ಅದೇ ಬಂದ್ಬಿಡು ಒಂದ್ ಬೋಸಿ ಇತ್ತಲ್ಲೇ ಚೆನ್ನಾಗಿ ಹಾಕ ತಿಂದ್ಬಿಟ್ಟು ನಾನು ಇನ್ನೊಸಿ ತಿಂತೀನಿ ಅಂದೆ ನಾನು ಹಾಕಂದದ್ದೆ 3 ಸಲ ಕಲೆ ಇಷ್ಟಿಷ್ಟ. ಹಾಯ್, ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಡಿಯೋ ಹಾಕಿದೆ ಹಿಂಗೆ ಅಂತ, ಅದಕ್ಕೂ ಒಳ್ಳೆ ಪ್ರಶಂಸೆ ಕಾಮೆಂಟ್ ಬಂದವೆ. ಬಟ್ ಓಡಿಲ್ಲ, ಬರೀ 5,000. ಅದ್ಯಾವುದೋ 10,000 ಹೋಗೋದೆ ಅಂತ ಮಾಡಿದೆ, ಅದಕ್ಕಿಂತ ಅಷ್ಟು ನೆನ್ನೆ ಹಾಕೋದು ಬರೀ 5,000. ತೇರೊಪ್ಪತ್ತು ಯಾವ್ಯಾವ ಊರಲ್ಲಿ, ಜಿಲ್ಲೆಯಲ್ಲಿ ಯಾವ್ಯಾವ ಊರಲ್ಲಿ ನಂಜನಗೂಡು ತೇರೊಪ್ಪತ್ತು ಮಾಡ್ತೀರಾ. ಇವತ್ತು ನಂಜನಗೂಡು ತೇರೊಪ್ಪತ್ತಾಗಿರೋದ್ರಿಂದ ಮನೆಯೆಲ್ಲನೇ ಗುಡಿಸಿದ್ಲೆ ಏನ ಇನ್ನೂ ಒರ್ಸಿಲ್ಲ, ಒರ್ಸ್ಬೋದು ಏನ ಆಲೆ ಒರ್ಸ್ತಾಬಿಟ್ಟಿದಾರ. ಇನ್ನೂ ಎಷ್ಟೊತ್ತದ ಈಗ ನಾಷ್ಟ ಮಾಡ್ಕೊಂಡು ಗುಡ್ಸ್ಕೊ ಬರತ್ತೆ. ನಾಷ್ಟ ಮಾಡ್ಕೊಂಡು ಒಪ್ಪ ತಿರಿಕಿಲ್ವಾ? ನೀನು ಇರಬೇಕಾರೆ ನಾವು ಯಾವತ್ತು ಒಪ್ಪತ್ತು ಗಿಪ್ಪತ್ತು ಇಲ್ಲ. ಈ ವರ್ಷ ಅದೇನೋ ಒಪ್ಪತ್ತು ಇರಲೇಬೇಕು, ಇದ್ರೆ ಒಳ್ಳೇದೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಒಪ್ಪತ್ತಂತೂ ಇರೋಕೆ ಆಯ್ಕಿಲ್ಲ. ಹೊಟ್ಟೆ ಹಸಿತಾ ಇರ್ತದೆ, ಹೊಟ್ಟೆ ಹಸು ತಡ್ಕೊಳಕ್ಕೆ ಆಯ್ಕಿಲ್ಲ. ಗ್ಯಾಸ್ಟ್ರಿಕ್ಕು ಹಂಗೆ ಹಿಂಗೆ ಅನ್ಕಂಡು ಹೊಟ್ಟೆ ಹಸು. ಕೆಲವರು ಅಸ್ತಿ ಮಾಡೋರವ್ರೆ, ಕೆಲವರು ಹಸಿದೆಯಾ ದೇವರೇ ನೀನೇ ನೋಡ್ಕಪ್ಪ ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇಲ್ಲೇ ಆ ಚಾಕೊಳಿಕೆ ಬೆಳ್ಳಾಗ್ತದೀನಿ ನೀನು. ನಾನು ಕುಯ್ತಾ ಇದ್ರೆ ಎತ್ತೆತ್ತಾಗ್ತಾನೆ. ನೀನೇನು ನಿನ್ನ ಬುದ್ಧಿ ಏನಾಗಿದ್ದದು? ನನಗೆ ಗೊತ್ತು, ನಾನು ಕುಯ್ಕಿಲ್ಲ. ನನಗೆ ಗೊತ್ತು, ನಾನು ಕುಯ್ಕಿಲ್ಲ ಗೊತ್ತು. ಅಲ್ಲಿ ಒತ್ಕೊಬಿಡಕ ನಾನಲ್ವಾ? ಕೊಡವ ಅಲ್ಲಿ ಕೆಲವರು ಹಂಗೆ ಒಪ್ಪತ್ತು ಬಿಡೋರು ಇರ್ತಾರೆ, ಒಪ್ಪತ್ತು ಬಿಡದೇ ಇರೋರು ಇರ್ತಾರೆ. ಯುಗಾದಿ ಆದ ನಂತರ ಬರುವಂಥದ್ದು ಅಂದರೆ ತೇರೊಪ್ಪತ್ತು, ಮನೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಇದು ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು ಅಂದರೆ ನಂಜನಗೂಡು ತೇರೊಪ್ಪತ್ತು. ತುಂಬ ಸಲ ನಮಗೆ ಸ್ವಲ್ಪ ಹತ್ರನೇ ಇದ್ರೂ ನಂಜನಗೂಡು ತೇರೊಪ್ಪತ್ತು. ನಾವೀಗ ಮುಡಿ ಕೊಡೋದು ಅಂತಂದ್ರೆ ಫಸ್ಟು ನಾವು ಇಲ್ಲಿ ನಮ್ಮ ಬರೋದವ್ರಿಗೆ ಮುಡಿ ಕೊಡ್ತೀವಿ, ಮಕ್ಕಳು ಚಿಕ್ಕ ಮಕ್ಕಳಿಗೆ ಫಸ್ಟ್ ಮುಡಿಯ. ಸೆಕೆಂಡ್ ಮುಡಿ ಬಂದು ನಾವು ನಂಜನಗೂಡಿಗೆ ಕೊಡುವಂಥದ್ದು, ನಂಜನಗೂಡಿಗೆ. ತೇರೊಪ್ಪತ್ತು ಒಂದ್ಸಲ ತೇರೊಪ್ಪತ್ಗೆ ಹೋಗೋಕ್ಕಾಗಿಲ್ಲ, ಅಲ್ಲಿ ಜೋರಾಗಿ ಮಾಡೋರಂತೆ ಕಲೆ ಮಾಡ್ತಾರೆ. ರಸು ಅವತ್ತು ಮುಡಿ ಕೊಡೋದು ದಿವಸಲೇ ರಸು. ಯಾವತ್ತು ನಾವು ಅಚ್ಚನ ಮುಡಿ ಕೊಡೋಕೆ ಹೋಗಿದ್ವಲ್ಲ, ಅವಾಗ ರಸು. ತೇರೊಪ್ಪತ್ತು ಜೋರಾಗಿ ಮಾಡೋರಂತೆ ಜನ. ಏನು ನೆನೆ ಕರೆದ್ರು ನನ್ನೂ ಕಾರಲ್ಲಿ ಕರ್ಕೊಂಡು ಹೋಯ್ತೀವಿ ಬಾ ಅಂತ. ಕಲ್ಸ್ಬೇಡ, ಸುಮ್ಮನೆ ಇರ್ಲಾ, ಬೈಲಿ ಕೂತ್ಕೋ, ಇಲ್ಲಿ ಬೈಲಿ ಕಾರಲ್ಲಿ ಹೋಗಮ್ಮ ಅಂತ ಬಾ ಕರೆದ್ರು. ಹೋಗೋಕೆಲ್ಲಿ ಅಲ್ಲೇ ಅವರು ನೈಟ್ ಉಳ್ಕೊಂಡಿ ಇವಾಗ ಒತ್ತಾರಿಕಂತ ಬರೋದು, ಪೂಜೆ ಮಾಡಿಸ್ಕೊ ಬರೋದು ಈಗ. ಈಗಂತೆ ಅದಕ್ಕೆ ಹೋಗ್ಲಿಲ್ಲ ನಾನು. ಯಾರಪ್ಪ ಕರ್ತವ್ರ ಕಾರಲ್ಲಿ? ನಾಡಗ್ರ ಸೋಮಣ್ಣ. ಆಮೇಲೆ ವಿಜಿನೂ ಏನೋ ಬಂದ್ಬಿಡುವಂಗಿದ್ರೆ ವಿಜಿನೂ ಏನೋ ಬತ್ತಿದ್ನಂತೆ, ಅವನು ಹೋಯ್ಕಿಲ್ಲ ಅನ್ನಂತೆ. ನೈಟು ಅಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಡಿ ನಾವು ಸಕ್ಕತ್ತಾಗಿರ್ತದಂತೆ. ಚಿಕ್ಕದ್ರಲ್ಲಿ ಹೋಯ್ತಿದ್ದೋ. ಗೊತ್ತಾಗಿ ಇವಳೇ ಹೋಗಿದ್ದಾಳಂತೆ, ನಾನೇ ಹೋಗಿಲ್ಲ. ಅವಾಗ ಏನ್ ಗೊತ್ತಾಯ್ತಿದ್ದ, ಇವ ಇದ್ದಂಗಿದ್ದ, ಇನ್ನು ಚಿಕ್ಕಕ್ಕಿದ್ದ, ಇನ್ನೊಂಚೂರು ದೊಡ್ಡ ಕಿಸು ಹಂಗಿದ್ದ. ಆಲೆ ಒಂದ 7 ವರ್ಷ 8 ವರ್ಷ, ಆಲೆ 17 ವರ್ಷದಲ್ಲಿ, 7 ವರ್ಷ 8 ವರ್ಷ. ಓ ಆಲೆಯ ಚಿಕ್ಕರು ಅಂತಿದೆ. ನಮ್ಗೇನ್ ಗೊತ್ತೈತಿತ್ತಾಗ? 7 ವರ್ಷ 8 ವರ್ಷದಲ್ಲಿ ಏನ್ ಗೊತ್ತಾಯ್ತಿತ್ತು? ಆಕು ಈಕು ಜನ ಇತ್ತೀಚೆಗೆ ಜಾಸ್ತಿ ಜನ ಭಕ್ತಾದಿಗಳ ಸಾಗರ ನಂಜನಗೂಡು ತೇರೊಪ್ಪತ್ತು ಅಂತ ಅಂದ್ರೆ ಒಂದ್ಸಲ ಹೋಗಿಲ್ಲ, ಹೋಗ್ಬೇಕು. ಯಾವಾಗಾರ ಒಂದ್ಸಲಿ ಹೋಗ್ಬೇಕು, ಹೋಗಿ ನೋಡ್ಕೊ ಬರ್ಬೇಕು. ನೀನು ಅವತ್ತೇ ಮುಡಿ ಕೊಡೋ ದಿವ್ಸವೇ ಸರಿಯಾಗಿ ಇದ್ ಮಾಡಿಲ್ಲ, ಎಲ್ಲೋದ್ರು ರಸು ಮುಡಿ ಕೊಡ್ಕೊಂಡ್ ಬಂದ್ಬಿಟ್ಟಿದ್ದು. ರಸ್ಸು ಮಾಮೂಲಿ ನಾರ್ಮಲ್ ದಿನನೇ ರಸ್ಸು. ನಂಜನಗೂಡು ಅಂತಂದ್ರೆ ನಂಜುಂಡೇಶ್ವರ. ಅವತ್ತು ಗೌರ್ಮೆಂಟ್ ರಜೆಗಳು ಬಿದ್ಬಿಟ್ಟಿದ್ದು ನಾವು ಹೋದಾಗ. ಜಾಸ್ತಿ ಗೌರ್ಮೆಂಟ್ ರಜೆ ಬಿದ್ದಾಗ ಹೋಗ್ಬಿಟ್ಟು ಜನ ಜಾಸ್ತಿ, ಅದರಿಂದ ರಸಾಗೋಗಿರ್ತದೆ. ಏನ್ ತಗೋತದೆ ನಾಷ್ಟವ? ಉಪ್ಪಿಟ್ಟು. ನಾನು ಹೂ ಕಟ್ಟಿ, ಈಗ ಹೂ ಕುಯ್ಕೊ ಬಂದು ಹೂ ಕಟ್ಟಿ ನಾನು ರೆಡಿ ಮಾಡಿಕೊಡೋದು. ಅವಳು ಇನ್ನೂ ಎಷ್ಟು ಗೊತ್ತಾ ಟೈಮು? ನಂಬಿಕೆಲ್ಲ ನೀವು 8:30 ಆದ್ರೂ ಇವಾಗ ತರಕಾರಿ ಕಟ್ ಮಾಡ್ತಾವಳೆ. ಲೆಕ್ಕ ಹಾಕಳೆ. ಒಂದು 3 ಕಾಳು ಕಾಫಿ ಕಾಯಿಸ್ಕೊಡೋದು. ಸುಮ್ಮನಿರ್ಲ, 3 ಕಾಳು ಕಾಫಿ ಕಾಯಿಸ್ಕೊಡೋದು. ಆ ಕಾಫಿ ಕಾಯಿಸ್ಕೊಡೋಕ್ಕೆ 8:30 ಬೇಕು. ಈ 10:30 ಆದ್ರೂ ನಾಷ್ಟ ಕುಡಿಕಿಲ್ಲ. ನಾವು ಎಷ್ಟೊತ್ರಿ ಆಗ್ಲೇ ಕುಡ್ದು, ನಾವು 7 ಗಂಟೆಲ್ಲೇ ಕುಡ್ದು ಕಾಫಿ, 7:30. ಈ ಕೆಲವು ವಿಡಿಯೋದಲ್ಲಿ ನೀವು ತುಂಬ ಹಾಗೆ ಹೀಗೆ ಏನೇನೋ ಕಾಮೆಂಟ್ ಮಾಡ್ತಾ ಇರ್ತೀರಿ. ನಾನು ರೇಗಾಡೋದೆಲ್ಲನೇ
ನಾನು ಯಾಕೆ ರೇಗಾಡ್ತೀನಿ ಅಂತಂದರೆ ಈಗ ಯಾರ ಹೆಣ್ಣೈಕ್ಳು ಬೇರೆ ಮನೆಗೆ ಮದುವಾದಾಗ ಅವರು ಹಿಂಗಿರ್ತದೆ, ಹಿಂಗೆ ಸ್ಟ್ರಿಕ್ಟ್, ಹಿಂಗಿರಬೇಕು, ಹಿಂಗೆ ಕಲಿಬೇಕು ಅನ್ನೋದು ಕಲಿಬೇಕು ಅವ್ರೂ. ಈ ಥರ ಹಿಂಗೆ ರೇಗ್ತಾರೆ, ಪಾಕ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ನಾವು ಇಲ್ಲೇ ಕಲ್ತಿರ್ಬೇಕೆಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಯಾರೇ ಆಗಿರ್ಬೋದು, ಅಡುಗೆಯ ಚಿಕ್ಕ ವಯಸ್ಸಲ್ಲಿ ಅಲ್ಲೇ ಮನೇಲಿ ಅವ್ರ ಮನೆಯಲ್ಲೇ ಕಲ್ತಿರ್ಬೇಕು. ಗಂಡನ ಮನೇಲಿ ದಬಾಕ್ತೀನಿ ಅನ್ನೋದೆಲ್ಲ ಅಂದ್ಬಿಟ್ಟು ಇವಳಂಗೆ ಇನ್ನೂ ದಬಾಕಕ್ಕೆ ಬರೀಕಿಲ್ಲ, ಇನ್ನೂ ಕಲಿತೀನಿ ಅಂತಾಳೆ. ಹಂಗೆ ಮದುವೆ ಮುಂಚೆನೇ ಎಲ್ಲನ ತರಾವರಿ ಅಡುಗೆ. ಇನ್ನೇನು ಕಲಿದೆ ಇದ್ರು ತರಾವರಿ ಅಡುಗೆ ಮಾಡೋದು ಅಂತ ಕಲ್ತ್ಬಿಟ್ರೆ ಸಾಕು ನೀವು. ತರಾವರಿ ಅಡುಗೆ ಮಾಡೋದು ಅಂತ ಇನ್ನೇನು ಬೇಕಾಗಿಲ್ಲ, ಇನ್ನೇನು ದಬಾಕದ್ ಬೇಕಾಗಿಲ್ಲ. ನೀವು ಹೇಳ್ತಾರದು ಅದೊಂದು ಕಲ್ತ್ಕೊಬಿಡಿ. ಇಲ್ಲ ಅಂತಂದರೆ ಹಿಂಗೆ ಜೀವನ ಪೂರ್ತಿ ಬರೀ ರೇಗಾಡೋದೇ ಆಗೋಯ್ತದೆ ಜೀವನ ಪೂರ್ತಿ. ಇನ್ನೇನು ಮನೇಲಿ ನ್ಯಾಯವಾಗಿ ಅಡುಗೆನೇ ಮಾಡಿಕ್ಕಿಲ್ಲ ಅಂತಂದರೆ ಎಂಥ ಗಂಡಸಾದನ್ಗೂ ಪಾಪತ್ತದೆ. ಹಾಂ, ಚಾ ಕೊಡ್ಬೇಕು ಹಂಗೆ. ನೀವೇನು ಯಾವ್ದು ಕಲಿದೇ ಇದ್ರು, ಒಕ್ತಾನ ಕಲಿದೇ ಇದ್ರು, ಮೇಯ್ನು ಹಟ್ಟಿಲಿ ಒಕ್ತಾನ ಅಡುಗೆ ಮಾಡೋದು, ಅವೆರಡು ಕಲಿಬೇಕು. ಇನ್ನು ಮಿಕ್ಕದೆಲ್ಲ ಬರೀ ಮುಸುಡಿ ಕಿಸ್ಕೊಂಡು ಸೀರಿಯಲ್ಲೇ ಯಾವುದೋ ಅವ್ರಿಗೆ ಬಣ್ಣ ಹಾಕೊಂಡು ನಾಟಕ ಮಾಡ್ತಾರೆ. ಅದು ಅವರು ಹೊಟ್ಟೆಪಾಡು ಮಾಡ್ತಾರೆ. ಬರೀ ಅವರು ಅಯ್ಯೋ ಹಂಗೆ, ಅಯ್ಯೋ ಹಿಂಗೆ, ಆ ಬಾಡ್ರು, ಆ ಕುಚ್ಚು, ಆ ಇಲ್ಲಿಗೆ ಚುಚ್ಕೊಂಡಿರೋದು, ಈ ಕಿವಿಗೆ 24 ಚುಚ್ಕೊಂಡಿರೋದು, ಏನೇನೋ ಮಾಡ್ಕೊಂಡಿರೋದು, ಅವೆಲ್ಲ ನಮ್ಗೆ ಯಾಕೆ? ಅವೆಲ್ಲ ನಮ್ಗೆ ಹೊಡ್ತುಂಬವ. ನಾವು ನಮ್ಮದೇ ವೃತ್ತಿ ಜೀವನ ಮಾಡಬೇಕು. ಅವಾಗ ನಮ್ಗೆ ಹೊಡ್ತುಂಬ್ತದೆ. ಯಾರನ್ನೋ ನೋಡ್ಕೊ ಕುತ್ಕೊಬಿಟ್ರೆ ನಮ್ಗೆ ಹೊಡ್ತುಂಬದ. ಉಗಿಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಹೊಡಿಸ್ಕೊಳ್ಳೋದು, ಅದರಿಂದಲೇ ಅರ್ಧ ಎಷ್ಟೋ ಮನೆಗಳಲ್ಲಿ ದೊಡ್ಡ ಜಗಳನೇ ಆಯ್ತವೆ. ಇಂಥವ್ಕೆ ಏನು ಬುದ್ಧಿ ಹೇಳಿರಿ? ಇಂಥವ್ಗೆ ಎಲ್ಲ ಲಿಮಿಟೇಷನ್ ಇರಬೇಕು. ನೋಡಿದ್ರೆ ಇಂಟ್ರೆಸ್ಟ್ ಏನೋ ನೋಡ್ದಾರಿಲ್ಲ. ನಾನು ಉಗಿತಾ ಇರೋದು ಅದಕ್ಕೆಲ್ಲ. ನಾವು ತರಾವರಿ ಅಡುಗೆ ಮಾಡೋದು ನಾವು ವೈಯಕ್ತಿಕವಾಗಿ ಕಲ್ತಿರ್ಬೇಕು. ಅವ್ರ ಹೊಟ್ಟೆ ತುಂಬ್ತದೆ ನೀನು ಧಾರಾವಾಹಿ ನೋಡ್ಕೊ ಕೂತ್ಕೊಂಡ್ರೆ. ದಿನಕ್ಕೆ 10,000ನೋ 20,000ನೋ ಸಂಬಳ ಇರ್ತದೆ. ಆಕ್ಟ್ ಮಾಡ್ತಾರೆ, ಯಾವ ಥರ ಬೇಕಾದ್ರೂ ಆಕ್ಟ್ ಮಾಡ್ತಾರೆ. ಸೀರಿಯಲಲ್ಲೇ ಒಂಥರ ಇರ್ತಾರೆ, ರೀಲ್ಸಲ್ಲೇ ಒಂಥರ ಗ್ಲಾಮರಸ್ ಆಗಿರ್ತಾರೆ. ಅವ್ರ ಹೊಟ್ಟೆಪಾಡು ಅವ್ರೇನೋ ಮಾಡ್ತಾರೆ. ನಮ್ಮ ಹೊಟ್ಟೆಪಾಡೋದು ನಾವು ನೋಡಬೇಕು, ನಮ್ಮ ಜೀವನ ನಾವು ನೋಡಬೇಕು. ಈ ಧಾರಾವಾಹಿ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮುಸುಡಿ ಕಿಸ್ಕೊಂಡೆ ಅದನ್ನೇ ನೋಡ್ಕೊ ಕೂತ್ಕೊಬಿಡೋದಲ್ಲ. ಈಗ ಸಿನಿಮಾಗಳೇ ಯಾವ ಓಡ್ತಾ ಇಲ್ಲ. ಥಿಯೇಟ್ರಿಗೆ ಯಾರು ಹೋಯ್ತಾ ಇದಾರೋ ಎಲ್ಲ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಮೊಬೈಲಲ್ಲೇ ಬರೀ ರೀಲ್ಸ್ ನೋಡ್ಕೊಂಡೇ ಕಾಲ ಕಳೀತಾ ಇಲ್ವಾ? ಹಾಗೆಲ್ಲ ಸಿನಿಮಾ ಕರ್ಪೂರದ ಗೊಂಬೆ ಇವೆಲ್ಲ ರಿಲೀಸ್ ಆದಾಗ ಹಿಂಗೆ ಓಡ್ತಿದ್ರು. ಹಂಗೆ ನಮ್ಮ ಹಳ್ಳಿಲುವೆ ಥಿಯೇಟ್ರು, ಇಲ್ಲಿ ಅಕ್ಕಪಕ್ಕ ಇರೋ ಥಿಯೇಟ್ರು ಒಂದು 10 ಕಿಲೋಮೀಟ್ರಲ್ಲೇ 2 ಥಿಯೇಟ್ರ್ ಇದ್ರು. ನಮ್ಮೂರ ಪಕ್ಕದಲ್ಲೇ ಒಂದು 10 ಕಿಲೋಮೀಟ್ರಲ್ಲೇ 2 ಥಿಯೇಟ್ರ್ ಇದ್ದು. ಹೌಸ್ಫುಲ್ಲು ಜನ ಕರ್ಪೂರದ ಗೊಂಬೆ ಸಿನಿಮಾ ನೋಡೋಕ್ಕೆ ಹೌಸ್ಫುಲ್ ಹಂಗೆ ಹೋಯ್ತಿತ್ತು. ಈಗ ಕ್ರೇಜೇ ಹೊಂಟಾಯ್ತು. ಸಿನಿಮಾನ ಯಾರು ಸಿನಿಮಾ ಥರನೇ ನೋಡ್ತಾ ಇಲ್ಲ. ಯಾರು ಎಲ್ಲಿ ಯಾರಿಗೇನು ಬೋದವ್ರೆ, ಯಾರು ಯಾವ ಪದ ಜೋಡಿಸವ್ರೆ, ಯಾರು ಯಾವ ಯಾವ್ದಪ್ಪ ಜಾತಿ ಧರ್ಮದ ಬಗ್ಗೆ ಏನು ಮಾತಾಡೋರೆ, ಈ ಥರ ಮಾಡ್ಕ ಬರೀ ತಪ್ಪುಗಳು ಹುಡ್ಕದೆ ಆಗೋಗದೆ ಸಿನಿಮಾ. ಒಂದು ಸಿನಿಮಾ ಕಥೆನೇ ಅಷ್ಟು ಇಮೇಲೆ ಅಂದ್ಕೊಳ್ಳಿ. ಕಷ್ಟ, ತುಂಬ ಕಷ್ಟ ಐತೆ ಸಿನಿಮಾ ಲ್ಯಾಂಡು. ಬರೀ ತಪ್ಪುಗಳು ಹುಡುಕ್ತಾರೆ ಹೊರತು. ಫಾರ್ ಎಕ್ಸಾಂಪಲ್ ಯಾವುದೋ ಈಗ ಪ್ರೇಮ್ ಸರ್ ಸಾಹಿತ್ಯ ಬರೆದಿದ್ದು ಎಂತೆಂಥ ಅಶ್ಲೀಲ ವೀಡಿಯೋಗಳು ಈ ಮೊಬೈಲ್ಗಳಲ್ಲೇ ಬರ್ತವೆ. ಹಿಂಗೆ ಸ್ವೈಪ್ ಮಾಡ್ಕೊ ಹೋಯ್ತಾ ಇದ್ರೆ ಅಶ್ಲೀಲ ವೀಡಿಯೋಗಳು, ತುಂಡು ಬಟ್ಟೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ, ಮಕ್ಕಳು ನೋಡೋಕ್ಕಾಗಲ್ಲ ವೀಡಿಯೋವ. ಆ ಕೆಟ್ಟ ಪದಗಳು, ವಾಯ್ಸ್ಗಳು, ವೀಡಿಯೋಗಳೆಲ್ಲ ಬರ್ತವೆ. ಅಂಥದ್ರಲ್ಲ ಆ ಸಾಂಗ್ ರಿಲೀಕ್ಸು ಹಂಗದೆ ಹಿಂಗದೆ ಅಂತ ಅಂದ್ಬಿಟ್ಟೇನೋ ಅದು ಬ್ಯಾನ್ ಮಾಡಿಸಿದ್ರು ಅಂತಾರೆ. ಬ್ಯಾನ್ ಆಯಿತೋ ಅದೇನಾಯ್ತೋ ಗೊತ್ತಿಲ್ಲ. ಹಂಗೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಅದಕ್ಕಿಂತ ಅಷ್ಟಿದ್ರೂ ಅದನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಯಾರೋ ಈಗ ಯಾರಿಗೂ ಗೊತ್ತಿಲ್ಲದಿರೋ ವ್ಯಕ್ತಿ ಏನೋ ಒಂದು ಮಾಡಾಕ್ತಾನೆ ಅಂದ್ಕೊಳ್ಳಿ, ಅಷ್ಟಾಗಿ ಅಶ್ಲೀಲವಾಗಿ ಅವನು ಯಾರು ಟಚ್ ಮಾಡಲ್ಲ. ಯಾಕೆಂತಂದ್ರೆ ಅವ್ನು ಟಚ್ ಮಾಡಿದ್ರೆ ಅವ್ರಿಗೇನು ಹೆಸರು ಬಂದದ? ಅದೇ ಹೆಸರು ಮಾಡಿರೋ ಟಚ್ ಮಾಡಿದ್ರೆ ಅವ್ರಿಗೂ ಒಂದು ಹೆಸರು ಬರ್ತದೆ. ಗುಡ್ಡವ್ರು ಬೇಡ, ಅವ್ರಿಗೂ ಒಂದು ಹೆಸರು ಬರ್ತದೆ. ಹೆಸರು ಮಾಡಿರೋರನ್ನ ಟಚ್ ಮಾಡೋದೇ ಆ ಉದ್ದೇಶಕ್ಕೆ. ಅವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ. ಇಲ್ಲೇನು ಜಗತ್ತನ್ನ ಇದು ಏನೋ ಒಂದು ಕಂಟ್ರೋಲಲ್ಲಿ ಹೀಗೆ ಬದುಕಬೇಕು, ಈ ಥರನೇ ಇರಬೇಕು, ನೀತಿ ನಿಯಮ ಯಾರು ಪಾಲಿಸ್ಕೊಂಡು ಹೋಯ್ತಾರೆ. 4 ರೂಪಾಯಿ ಸಿಗೋದು, 2 ರೂಪಾಯಿ ಸಿಗೋದು, 1 ರೂಪಾಯಿ ಸಿಗೋದು, 50 ಪೈಸೆ ಸಿಗೋದು ಅನ್ಕೊಂಡು ಕೋಟಿ ದುಡ್ಡು ಮಾಡ್ತಾರಪ್ಪ. ಎಲ್ಲ ಕೆಲವೊಂದು ವ್ಯಾಪಾರಗಳಲ್ಲೇ ಮಾಡ್ತಾರೆ. ಕೋಟಿ ದುಡ್ಡು ಮಾಡ್ತಾರೆ. ಒಂದಾದ್ಮೇಲೆ ಒಂದು ಅಂಗಡಿ ಓಪನ್ ಮಾಡ್ತಾರೆ. ಸುಮ್ಮನೆ ಲಾಭ ಸಿಗದೆ ಮಾಡಾರ. ಅದೇ ಒಬ್ಬ ರೈತ ಒಂದು ಹೊಲದಲ್ಲಿ 50,000 ಸಂಪಾದನೆ ಮಾಡಿದ್ರೆ ಇನ್ನೊಂದು ಹೊಲದಲ್ಲಿ ಬೆಳೆ ಮಾಡೋಕ್ಕೆ ಆ 50,000 ತೆಗೆದು ಅಲ್ಗಾಗ್ತಾನೆ, ಅದು ತೆಗೆದು ಅಲ್ಗಾಗ್ತಾನೆ. ಸಿಕ್ತು ಹೋದ್ರೋಯ್ತು. ಮಿಡ್ಲ್ ಕ್ಲಾಸ್ ಲೈಫು ಹಿಂಗೆ ನಡೀತಾ ಇರ್ತದೆ. ವಿಚಿತ್ರವಾಗಿ ಓಡ್ತಾ ಇರ್ತದೆ ತಲೆ. ಬಟ್ ನಾನು ಒಬ್ಬನಿಗೆ ಈ ಥರ ತಲೆ ವಿಚಿತ್ರವಾಗಿ ಓಡ್ತಾ ಇರ್ತದೋ ಹೆಂಗೋ ಏನೋ ಗೊತ್ತಿಲ್ಲ. ಬಟ್ಟು ನಾನಾ ಥರ ಯೋಚನೆಗಳು ಓಡ್ತಾ ಇರ್ತವೆ ನಮಗೆ. ಎನಿವೆ ನಾನು ಹೇಳ್ತಾ ಇದ್ದು ಅದೇನೋ ಈಗ ತೇರಪತ್ ಬಗ್ಗೆ ಹೇಳ್ತದೆ. ಈಗ ತೇರಪತ್ತು ಎಲ್ಲ ಸಿದ್ಧತೆಗಳು ಎಲ್ಲ ಪ್ರತಿಯೊಂದು
ಹಳ್ಳಿಗಳಲ್ಲೂ ಮಾಡ್ತಾ ಇರ್ತಾರೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ನೀವು ಏನಾರು ಮಾಡ್ತಾಯಿದ್ರೆ ಖಂಡಿತ ಒಂದು ಕಾಮೆಂಟ್ ಹಾಕಿ. ನಿಮ್ಮ ಕಾಮೆಂಟ್ಗೆ ಒಂದು ರಿಪ್ಲೈ ಕೊಡ್ತೀನಿ ಅಂತ ಹೇಳಿದೆ. ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ಏನು ಮಾಡ್ತಾ ಇದ್ದಿಲ್ಲ ಅಡುಗೆ? ಅಯ್ಯೋ ಉಪ್ಪಿಟ್ಟು ಅಂತ ಹೇಳಿದ್ನ. ಅಯ್ಯೋ ಉಪ್ಪಿಟ್ಟು, ಉಪ್ಪಿಟ್ಟು ಹೆಸರದು. ಅಯ್ಯೋ ಉಪ್ಪಿಟ್ಟು ನಮ್ಮ ಮನೇಲಿ ಮಾಡ್ತಾ ಇರೋದು. ಕಾಂಕ್ರೀಟ್ ಅಂತ ಹೇಳು. ನಾನು ಆಲೇ ಹೇಳ್ದೆ ಅಂತ ಅಂದ ಹೇಳುದು. ಅಯ್ಯೋ ಅಂತ ತಗೊಂಡಿದ್ದೆ. ಹೆಂಗ್ ಬೇಕಾರು ಪ್ಲೇಟ್ ದಬಾಕ್ಬಿಡ್ತಾಳೆ, ಹೆಂಗ್ ಬೇಕಾರು ಪ್ಲೇಟ್ ದಬಾಕ್ಬಿಡ್ತಾಳೆ. ಫಸ್ಟ್ ಚಕಾರ ಅಂತ ಹಿಂಗಿದ್ದು ದೋಸೆ ಮುಚ್ಚಿ ಅಭ್ಯಾಸ ಅಲ್ವಾ ದೋಸೆಯ, ಹಂಗೆ. ನಾನೇನಂದೆ ಫಸ್ಟು ರಾತ್ರಿ ಎಲ್ಲ ಎಗ್ ರೈಸ್ ಮಾಡ್ಕೊಟ್ಟಿನಿ, ಚೆನ್ನಾಗಿ ತಿಂದವ್ರೆ. 3 ಸೇರ್ ಹಾಕಿ 3 ಸೇರ್ ಹಾಕಿ ಎಗ್ ರೈಸ್. ಒಬ್ಬೊಬ್ರೆ ಒಂದೊಂದು ಸೇರ್ ತಿನ್ಕೊಂಡವ್ರೆ. ಹೆಂಗ್ ಮಾಡಿದೆ ಎಗ್ ರೈಸ್ ರಾತ್ರಿ? 8 ಮೊಟ್ಟೆ ಬಿಟ್ಟಿದೆ, ಚೆನ್ನಾಗಿ ಮಾಡಿದೆ. ಅಲ್ಲಿ ಬೈತಾಳೆ ಹಿಂಗೆ. ಇನ್ನೊಂದಿನ ಎಗ್ ರೈಸ್ ಮಾಡ್ಕೊಡು ಅಂತ ಕೇಳಲೆ ನಿನ್ಗೆ. ಈಗಲ್ಲ ಇನ್ನೊಂದಿನ ಎಗ್ ರೈಸ್ ಮಾಡ್ಕೊಡು. ಒಂದೊಂದ್ ಸೇರು ಅಂತ ಕೇಳ್ದೆ ನೀನು. ನಾವ್ ಎಷ್ಟ್ ಜನ ಗೊತ್ತಾ? 5 ಜನ 5 ಸೇರ್ ಹಾಕ್ಬೇಕಾಗಿತ್ತು. ನಾನ್ ಹಾಕಿದ್ದೆ ನೀನೆ ಒಂದ್ ಸೇರ್ ತಿಂದಲ್ಲೇ. 2 ರೂಪಾಯಿ ಹಾಕಿದ್ ನಾನು. ಎಲ್ಲ ಒಂದ್ ಸೇರು ಹಾಕಿರ್ಲಿಲ್ವಲ್ಲ. ಎಲ್ಲ ಖಾಲಿ ಆಗೋಯ್ತಾ? ಏನ ಇಷ್ಟಿತ್ತಲ್ಲೇ? ಇನ್ನ ಇಷ್ಟಿತ್ತು. ಒಂದ್ ಬೋಸಿ ಅದೇ ಬಂದ್ಬಿಡು. ಒಂದ್ ಬೋಸಿ ಇತ್ತಲ್ಲೇ. ಚೆನ್ನಾಗಿ ಹಾಕ ತಿಂದ್ಬಿಟ್ಟು ನಾನು ಇನ್ನೊಸಿ ತಿಂತೀನಿ ಅಂದೆ. ನಾನು ಹಾಕಂದದ್ದೆ 3 ಸಲ ಕಲೆ. ಇಷ್ಟಿಷ್ಟ ಅದು ನಿಮ್ಮ ಮೈದಾಗ ಕೂತ್ಕೊಂಡು ತಿಂತಾರನಿಲ್ವಾ? ತಿನ್ಲಿ ಬೇಡ ಅಂತ ಹೇಳಿಕಿಲ್ಲ. ಏನಂದೆ? ಇನ್ನೊಸಿ ತಿನ್ಬೇಕು ಅಂದೆ. ಇನ್ನು 4 ಜನಕ್ಕೆ ಆಗೋಷ್ಟಿತ್ತಲ್ಲೇ. ಅಯ್ಯೋ ಚಡ್ಸೋದ್ರೆ ಎಲ್ಲ ತಿನ್ಕಂದ? ಎಲ್ಲ ತಿನ್ಕೊಂಡೆ. ಓ ಹಂಗೆ ಮಾಡ್ತೀನಿ ಎಗ್ ರೈಸ್ ಹಂಗೆ. ಅದಕ್ಕೆ ತಿಂದಿರೋದು ಗೊತ್ತು. ಏನೋ ಹೋಲಿ, ಇನ್ನೇನು ತಿನ್ನು. ಇನ್ನೇನು ಮಾಡಿ ಹಾಕೋದು? 20 kg ಇದ್ಲು, ಈಗ 70 kg ಮಾಡಿವ್ನಿ. ತಿನ್ಸಿ ಹಂಗೆ. 35 ಇದ್ದೆ ಕನ್ಸುತ್ತೆ. ಬರೀ ಸುಳ್ಳು ಹೇಳ್ತಾಳೆ. 35 ಇದ್ದೆ ಕನಸು. ಏನಾಯ್ತು? ಚೆನ್ನಾಗಿರೋ ಆಯ್ತು. 35. ಸರಿ ಆಯಿತು, ಓಕೆ. ಎಲ್ಲ ಚೆನ್ನಾಗಿ ಇದು ಮಾಡಿ ಪಾಪ ತೇರೋಪತ್ ಮಾಡಿ. ಫ್ರೀ ಇದ್ದರೆ ನಮ್ಮ ವಿಡಿಯೋ ನೋಡಿ. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಡಿದ್ರೆ ಓಡ್ಬೋದು, ಓಡ್ದಾರೆ ಇರ್ಬೋದು. ಪ್ರಯತ್ನ ಆಗ್ತಾರಮ್ಮ, ಓದಷ್ಟು ಹೋಗಲಿ. ಸುಮ್ಮನೆ ಆಗ್ತಾರಮ್ಮ ವಿಡಿಯೋವ, ಓದಷ್ಟು ಹೋಗಲಿ. ಏನು ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು. ಬಾಯ್ ಟಾಟಾ.